ಹಾಯ್ ಗೈಸ್, ನಾನು ವಿಕ್ರಮ್ ಫ್ರಮ್ ಮನಿ ಲೂಟರಿಂಗ್ ಕನ್ನಡ. ಗೈಸ್, ನೀವು ಸ್ಟಾರ್ಟಿಂಗಲ್ಲೇ ಪೇಮೆಂಟ್ ಪ್ರೂಫ್ ನೋಡ್ಬೋದು. ನನಗೆ ಸಕ್ಸಸ್ಫುಲ್ ಆಗಿ ಅಮೌಂಟ್ ಅನ್ನೋದು ರಿಸೀವ್ ಅನ್ನೋದಾಗಿದೆ. ಯಾವ ರೀತಿ ಬಂತು ಎಲ್ಲ ವೀಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ನೀವೇನಪ್ಪ ಮಾಡಬೇಕಂದ್ರೆ ವೀಡಿಯೋ ಎಂಡವರೆಗೂ ನೋಡಬೇಕು. ಅದೇ ರೀತಿ ಇನ್ನು ಲೈಕ್ ಮಾಡಿಲ್ಲ ಅಂದರೆ ಲೈಕ್ ಮಾಡಿರಿ. ಅದೇ ರೀತಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಅನ್ನೋದು ಮಾಡ್ಕೊಳ್ಳಿ. ಈ ಥರ ನಿಮಗೆ ಡೈಲಿ ಲೂಟ್ಸ್ ಅನ್ನೋದು ಬೇಕಂದರೆ ಸಬ್ಸ್ಕ್ರೈಬ್ ಅನ್ನೋದು ಮಾಡ್ಕೊಳ್ಳಿ. ನಿಮಗೆ ಇನ್ಸ್ಟಂಟ್ ಪೇಮೆಂಟ್ ಕೂಡ ಬರುತ್ತೆ. ಸೊ ನೀವು ಸ್ಟಾರ್ಟಿಂಗಲ್ಲೇ ಪೇಮೆಂಟ್ ಪ್ರೂಫ್ ಅನ್ನೋದು ನೋಡ್ಕೊಂಡಿದ್ದೀರಾ. ಸೊ ಟೆಲಿಗ್ರಾಮ್ ಚಾನಲ್ ಲಿಂಕ್ ಕೂಡ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಲೂಟ್ ಲಿಂಕ್ ಕೂಡ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ನೀವೇನೂ ಇಲ್ಲ, ಕ್ಲಿಕ್ ಮಾಡಿ ಓಪನ್ ಅನ್ನೋದು ಮಾಡಬೇಕು. ಓಪನ್ ಮಾಡ್ತಾರೆ ನಿಮಗೆ ಏನೂ ಇಲ್ಲ. ನೀವು ಸ್ಟಾರ್ಟಿಂಗಲ್ಲೇ ಪೇಮೆಂಟ್ ಪ್ರೂಫ್ ಅನ್ನೋದು ನೋಡಿದ್ದೀರಾ. ಓಪನ್ ಮಾಡ್ತಾರೆ ನಿಮ್ಗೆ ಏನೂ ಇಲ್ಲ, ಜಸ್ಟ್ ನಿಮಗೆ ಈ ಇಂಟರ್ಫೇಸ್ ಸಿಗುತ್ತೆ. ಇಲ್ಲೇನೂ ಇಲ್ಲ, ನಿಮಗೆ ಯಾವುದ್ರಲ್ಲಿ ಬೇಕೋ ಆ ಡೀಟೇಲ್ಸ್ ಹಾಕಿಬಿಟ್ಟು ಕೆಳಗಡೆ ಸಬ್ಮಿಟ್ ಐತಲ್ಲ, ಸಬ್ಮಿಟ್ ಮೇಲೆ ಕ್ಲಿಕ್ ಅನ್ನೋದು ಮಾಡಬೇಕು. ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಾದಮೇಲೆ ನಿಮಗೆ ಈ ಇಂಟರ್ಫೇಸ್ ಸಿಗುತ್ತೆ. ಇಲ್ಲೇನೂ ಇಲ್ಲ, ನಿಮ್ಮ ಹತ್ರ ಏನಾದರೂ ಐಫೋನ್ ಇದ್ದರೆ ಆ್ಯಪ್ ಸ್ಟೋರ್ ಕ್ಲಿಕ್ ಮಾಡಿರಿ. ಆ್ಯಂಡ್ರಾಯ್ಡ್ ಫೋನ್ ಇದ್ದರೆ ಗೂಗಲ್ ಪ್ಲೇ ಸ್ಟೋರ್ ಐತಲ್ಲ ಅದ್ರ ಮೇಲೆ ಕ್ಲಿಕ್ ಅನ್ನೋದು ಮಾಡಬೇಕು. ನನ್ನ ಹತ್ರ ಆ್ಯಂಡ್ರಾಯ್ಡ್ ಐತೆ, ಅದಕ್ಕೆ ಗೂಗಲ್ ಪ್ಲೇ ಐತಲ್ಲ ಗೂಗಲ್ ಪ್ಲೇ ಸ್ಟೋರ್ ಅದ್ರ ಮೇಲೆ ಕ್ಲಿಕ್ ಅನ್ನೋದು ಮಾಡಿದ್ದೀನಿ. ರಿಡೈರೆಕ್ಟ್ ಆಗುತ್ತೆ ಗೂಗಲ್ ಪ್ಲೇ ಸ್ಟೋರ್ಗೆ. ಅಲ್ಲಿಂದ ಇನ್ಸ್ಟಾಲ್ ಅನ್ನೋದು ಮಾಡ್ಕೋಬೇಕು. ಇನ್ಸ್ಟಾಲ್ ಅನ್ನೋದು ಮಾಡಿಬಿಟ್ಟು ರಿಜಿಸ್ಟರ್ ಅನ್ನೋದು ಮಾಡಬೇಕು. ನಿಮಗೆ ಈ ಥರ ಇಂಟರ್ಫೇಸ್ ಸಿಗುತ್ತೆ. ರಿಜಿಸ್ಟರ್ ಪೇಜು ಇಲ್ಲಿ ನೋಡ್ಬೋದು, ಲೋಡಿಂಗ್ ಅನ್ನೋದು ಆಗ್ತಿದೆ ಅಪ್ಲಿಕೇಶನ್. ಕೆಳಗಡೆ ನೆಕ್ಸ್ಟ್ ಐತಲ್ಲ, ನೆಕ್ಸ್ಟ್ ಗೆಟ್ ಸ್ಟಾರ್ಟೆಡ್ ಐತಲ್ಲ ಅದ್ರ ಮೇಲೆ ಕ್ಲಿಕ್ ಅನ್ನೋದು ಮಾಡ್ತೀನಿ. ಸಕ್ಸಸ್ಫುಲ್ಲಾಗಿ ಓಪನ್ ಅನ್ನೋದು ಆಯಿತು. ಇಲ್ಲೇನಪ್ಪ ಮಾಡಿದ್ದೀನಿ, ಫಸ್ಟ್ ಆಪ್ಷನ್ ಐತಲ್ಲ ಸೈನ್ ಅಪ್, ಅದ್ಮೇಲೆ ಕ್ಲಿಕ್ ಅನ್ನೋದು ಮಾಡ್ತೀನಿ. ಕ್ಲಿಕ್ ಅನ್ನೋದು ಮಾಡಿಬಿಟ್ಟು ಮೊಬೈಲ್ ನಂಬರ್ ಹಾಕಬೇಕು. ಮೊಬೈಲ್ ನಂಬರ್ ಹಾಕಿದ ತಕ್ಷಣ ಅದಕ್ಕೆ ಏನು ಕೋಡ್ಸ್ ಅನ್ನೋದು ಬರ್ತವೆ, ಅವೆಲ್ಲ ಹಾಕಿಬಿಟ್ಟು ಸಬ್ಮಿಟ್ ಮೇಲೆ ಕ್ಲಿಕ್ ಅನ್ನೋದು ಮಾಡಬೇಕು. ಮತ್ತು ನಿಮಗೆ ಇಮೇಲ್ ಐ ಡಿ ಕೇಳುತ್ತೆ. ನಿಮ್ಮ ಇಮೇಲ್ ಐ ಡಿ ಕೂಡ ಹಾಕಿಬಿಟ್ಟು ಅದಕ್ಕೂ ಕೂಡ ಬರುತ್ತೆ, ಅದು ಕೂಡ ಎಂಟರ್ ಎಲ್ಲ ಹಾಕಿಬಿಟ್ಟು ಕೆಳಗಡೆ ಸಬ್ಮಿಟ್ ಐತಲ್ಲ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಬೇಕು. ನಿಮಗೆ ಸಕ್ಸಸ್ಫುಲ್ಲಾಗಿ ರಿಜಿಸ್ಟರ್ ಅನ್ನೋದು ಸಕ್ಸಸ್ಫುಲ್ಲಾಗಿ ಕಂಪ್ಲೀಟ್ ಅನ್ನೋದಾಗುತ್ತೆ. ಸೊ ಇವಾಗ ನೀವೇನಪ್ಪ ಮಾಡಬೇಕಂದ್ರೆ ನಿಮಗೆ ಈ ಥರ ಇಂಟರ್ಫೇಸ್ ಸಿಗುತ್ತೆ. ಅದಾದಮೇಲೆ ನಿಮಗೆ ಸುಮ್ಮನೆ ಬೇಸಿಕ್ ಡೀಟೇಲ್ಸು, ನೀವು ಮ್ಯಾರಿಡಾ ಅನ್ಮ್ಯಾರಿಡಾ, ನಿಮ್ಮ ಡೇಟ್ ಆಫ್ ಬರ್ತು, ಮೇಲಾ ಫಿಮೇಲಾ, ನೀವು ವರ್ಕಾ, ಎಂಪ್ಲಾಯ, ಸ್ಟೂಡೆಂಟಾ, ಏನು ಮಾಡ್ತಿದ್ದೀರಾ ಅವೆಲ್ಲ ಕೇಳುತ್ತೆ. ನಿಮ್ಮ ಆ್ಯನ್ಯುವಲ್ ಇನ್ಕಮು ಏನೇನೋ ಸುಮ್ಮನೆ ಜಸ್ಟ್ ಬೇಸಿಕ್ ಡೀಟೇಲ್ಸ್ ಎಲ್ಲ ಕೇಳುತ್ತೆ. ಅವೆಲ್ಲ ಹಾಕಿಬಿಟ್ಟು ನೀವು ನೆಕ್ಸ್ಟ್ ಸಬ್ಮಿಟ್ ಐತಲ್ಲ ಅದ್ಮೇಲೆ ಎಲ್ಲ ಕ್ಲಿಕ್ ಮಾಡ್ತಾ ಹೋಗಬೇಕು. ನಿಮಗೆ ಸಕ್ಸಸ್ಫುಲ್ಲಾಗಿ ರಿಜಿಸ್ಟರ್ ಆಗ್ತಾ ನಿಮಗೆ ಈ ಥರ ಸಿಗುತ್ತೆ. ಸೊ ನಿಮಗೆ ರ್ಯಾಂಡಮ್ ಆಗಿ ನಿಮಗೆ ಯಾವುದಾದ್ರೂ ಆಪ್ಷನ್ ಮೇಲೆ ಕ್ಲಿಕ್ ಅನ್ನೋದು ಮಾಡಿಬಿಟ್ಟು ನೆಕ್ಸ್ಟ್ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡ್ತಾ ಹೋಗಬೇಕು. ಇಲ್ಲಿ ನೋಡ್ಕೋಬಹುದು, ನನಗೆಲ್ಲ ಕೇಳ್ತೈತೆ. ಸೊ ಎಲ್ಲ ಹಾಕಿಬಿಟ್ಟೆ 1K ಅಂತ ಏನೋ ಬಂತು. ಕೆಳಗಡೆ ಒಂದು ಬ್ಲೂ ಕಲರ್ ಆಪ್ಷನ್ ಐತಲ್ಲ ಅದ್ಮೇಲೆ ಕ್ಲಿಕ್ ಅನ್ನೋದು ಮಾಡ್ತೀನಿ. ಕ್ಲಿಕ್ ಮಾಡ್ತಾನೆ ಮತ್ತೆ ನಿಮಗೆ ಈ ಥರ ಇಂಟರ್ಫೇಸ್ ಸಿಗುತ್ತೆ. ಇಲ್ಲಿ ಏನಪ್ಪ ಮಾಡಬೇಕಂದ್ರೆ ನೀವು ಜಸ್ಟೇನೂ ಇಲ್ಲ, ಲೆಫ್ಟಲ್ಲಿ ಮೇಲೆ ಮೂಲೆಯಲ್ಲಿ ಒಂದು ಆಪ್ಷನ್ ಬರುತ್ತೆ, ಏನಪ್ಪ ಅಂದರೆ ಆಫ್ ಅಂತ. ಅದ್ಮೇಲೆ ಕ್ಲಿಕ್ ಅನ್ನೋದು ಮಾಡ್ತೀನಿ. ಅದ್ಮೇಲೆ ಕ್ಲಿಕ್ ಮಾಡ್ತಾನೆ ನೀವೇನಪ್ಪ ಮಾಡಬೇಕಂದ್ರೆ ಪರ್ಮಿಷನ್ ಸಿಗುತ್ತೆ. ಪರ್ಮಿಷನ್ ಎಲ್ಲ ಅಲೋ ಅನ್ನೋದು ಮಾಡಬೇಕು. ನೋಡ್ಬೋದು ಅಗ್ರಿ ಅಂತ ಏನೇನೋ ಬರುತ್ತೆ, ಅಲವ್ ಮತ್ತು ಅಲವ್ ಅಂತ ಎಲ್ಲ ಏನೋ ಕೇಳ್ತಿದೆ. ಸೆಟ್ಟಿಂಗಲ್ಲಿ ಹೋಗಿ ಎಲ್ಲ ಅಲವ್ ಮಾಡ್ತಾ ಹೋಗಬೇಕು. ನಿಮ್ಮ ನೋಡ್ಬೋದು ಮತ್ತೆ ಏನೋ ಕಂಟಿನ್ಯೂ ಐತಲ್ಲ, ಕಂಟಿನ್ಯೂ ಕ್ಲಿಕ್ ಅನ್ನೋದು ಮತ್ತೆ ಮಾಡಿದೆ. ಅದಾದರೆ ಮತ್ತೆ ಅಲವ್ ಅಂತ ಬರುತ್ತೆ. ಅಲವ್ ಅಂತ ಮೇಲೆ ಅದ್ರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಅಗ್ರಿ ಅಂತ ಬರುತ್ತೆ. ಎಲ್ಲ ಅಗ್ರಿ ಅಲವ್ ಎಲ್ಲ ಕೊಡಬೇಕು. ಮತ್ತೆ ಸೆಟ್ಟಿಂಗಲ್ಲಿ ಕರ್ಕೊಂಡು ಹೋಗುತ್ತೆ. ಅಲ್ಲಿ ಸೆಟ್ಟಿಂಗಲ್ಲಿ ಹೋಗಿ ಈ ಅಪ್ಲಿಕೇಶನ್ದು ಆನ್ ಅನ್ನೋದು ಮಾಡಬೇಕು ಒಂದು ಸೆಟ್ಟಿಂಗು. ಅದಾದ ತಕ್ಷಣ ನಿಮಗೆ ಈ ಇಂಟರ್ಫೇಸ್ ಸಿಗುತ್ತೆ. ನಿಮಗೆ ಸ್ಟಾರ್ಟಿಂಗಲ್ಲಿ ಯಾವ್ದು ಹಾಕಿದಿರೋ ಅದಕ್ಕೆ ಇಷ್ಟು ಬಂದಿರುತ್ತೆ. ಸೊ ಇಷ್ಟು ಟ್ರ್ಯಾಕಿಂಗ್ ಬಂದಿರುತ್ತೆ. ಇಷ್ಟು ಬಂದರೆ ನೀವು ನೆಕ್ಸ್ಟ್ ಪ್ರೋಸೆಸ್ ಮಾಡಬೇಕು, ಇಲ್ಲಾಂದರೆ ಮಾಡೋಕ್ಕೆ ಹೋಗಬೇಡ್ರಿ. ನೆಕ್ಸ್ಟ್ ಪ್ರೋಸೆಸ್ ಏನಪ್ಪ ಅಂದರೆ ಜಸ್ಟ್ ಏನೂ ಇಲ್ಲ, ನೀವು ಜಸ್ಟ್ ಏನಪ್ಪ ಮಾಡಬೇಕಂದ್ರೆ ಇವತ್ತಿಂದ ನೆಕ್ಸ್ಟ್ 7 ಡೇಸು ಡೈಲಿ ಬಂದುಬಿಟ್ಟು ಈ ಅಪ್ಲಿಕೇಶನಲ್ಲಿ ಜಸ್ಟ್ 2 ಇಂದ 5 ಮಿನಿಟ್ಸು ಈ ಅಪ್ಲಿಕೇಶನ್ ಓಪನ್ ಅನ್ನೋದು ಮಾಡಬೇಕು. ಓಪನ್ ಮಾಡಿಬಿಟ್ಟು ಒಂದು 3 to 5 ಮಿನಿಟ್ಸು ಯೂಸ್ ಅನ್ನೋದು ಮಾಡಬೇಕು ಡೈಲಿ 7 ಡೇಸು. 7 ಡೇಸ್ ಆದಮೇಲೆ ನೀವು ಸ್ಟಾರ್ಟಿಂಗಲ್ಲೇ ಯಾವ ಡೀಟೇಲ್ಸ್ ಕೊಟ್ಟಿದ್ದೀರೋ ಅದಕ್ಕೆ ನಿಮಗೆ ಇಷ್ಟು ಸಿಗುತ್ತೆ. ನಿಮಗೆ ಸ್ಟಾರ್ಟಿಂಗಲ್ಲೇ ಪೇಮೆಂಟ್ ಪ್ರೂಫ್ ಕೂಡ ತೋರಿಸಿದ್ದೀನಿ. ನಿಮಗೆ ಇನ್ಸ್ಟಂಟಾಗಿ ಸಿಗೋಲ್ಲ, ಟ್ರ್ಯಾಕಿಂಗ್ದು ಇಷ್ಟು ನಿಮಗೆ ಇನ್ಸ್ಟಂಟಾಗಿ ಸಿಗುತ್ತೆ. ಅದಾದಮೇಲೆ ನೀವು ಡೈಲಿ 7 ಡೇಸ್ ಬಂದುಬಿಟ್ಟು ಇಲ್ಲಿ ಡೈಲಿ ಈ ಅಪ್ಲಿಕೇಶನ್ 3 ಇಂದ 5 ಮಿನಿಟ್ಸ್ ಅನ್ನೋದು ಯೂಸ್ ಅನ್ನೋದು ಮಾಡಬೇಕು. ನೀವು 3 ಇಂದ 5 ಮಿನಿಟ್ಸ್ ಯೂಸ್ ಅನ್ನೋದು ಮಾಡ್ತೀರಲ್ವ, ಆವಾಗ ನಿಮಗೆ ಆಫ್ಟರ್ 7 ಡೇಸ್ ಆದಮೇಲೆ ನಿಮಗೆ ಇಷ್ಟು ಅಮೌಂಟ್ ಸಿಗುತ್ತೆ. ನಿಮ್ಗೆ ಏನಾದರೂ ಡೌಟ್ ಇದ್ದರೆ ಟೆಲಿಗ್ರಾಮ್ ಚಾನಲ್ ಇಲ್ಲಾಂದರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿರಿ, ಅದಕ್ಕೆ ನಾನು ರಿಪ್ಲೈ ಕೊಡ್ತೀನಿ. ಇದು ಗಾಯ್ಸ್ ಇದನ್ನು ವಿಡಿಯೋ ಇಷ್ಟ ಆದರೆ ಒಂದೇ ಒಂದು ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್. ಮುಂದಿನ ವೀಡಿಯೋಸಿನಲ್ಲಿ ಇರ್ಗೂ ಟಾಟಾ ಬೈ ಬೈ, ಟೇಕ್ ಕೇರ್.